ಗಂಡ ಇರದ ಜೀವನವೇ ಬೇಡ ಅಂತ ಪತ್ನಿ ಕೂಡ ಸಾವನ್ನಪ್ಪಿರುವಂತಹ ಪ್ರಕರಣ ನಡೆದಿದೆ. ಪತಿ ಹೋದ 6 ದಿನಕ್ಕೆ ಪತ್ನಿಯು ಪತಿಯನ್ನ ಹಿಂಬಾಲಿಸಿದ್ದಾಳೆ. ಇದು ಮನ ಕಲಕುವ ಘಟನೆಯೊಂದು ಸುದ್ದಿ ಆಗ್ತಾ ಇದೆ. ಪತಿ ತೀರಿ ಹೋದ 6 ದಿನಕ್ಕೆ ಪತ್ನಿ ಕೂಡ ಸಾವನ್ನಪ್ಪಿದ್ದಾಳೆ. ಒಂದು ತುಂಬು ಸಂಸಾರ ಛಿದ್ರವಾಗಿದೆ. ಶಿವಮೊಗ್ಗದ ಭದ್ರಾವತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಇಬ್ಬರು ಪುಟ್ಟ ಮಕ್ಕಳ ಮುಗ್ಧ ಕಣ್ಣಲ್ಲಿ ಕೇವಲ ಶೂನ್ಯ ಭಾವ. ತಂದೆ ತಾಯಿ ಇಬ್ಬರೂ ಇಲ್ಲ, ನಮಗಿನ್ನಾರು ಗತಿ ಅಂತ ಆ ಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಾರೆ. ಸಾಂತ್ವನ ಹೇಳಬೇಕಿದ್ದ ಪೇದೆ ಮೋಹನ್ನಿಂದಲೇ ಶುರುವಾಯಿತಂತೆ ನರಕ ಯಾತನೆ. ಅಶ್ಲೀಲ ಸಂದೇಶ, ವಾಟ್ಸಪ್ ಕಿರುಕುಳ ನೀಡ್ತಾ ಇದ್ದ ಮೋಹನ್, ಒಂಟೆ ಹೆಣ್ಣಿನ ಮನಸ್ಥಿತಿಯ ಜೊತೆ ಕ್ರೂರ ಆಟವಾಡಿದ್ದ ಮೋಹನ್ ಎಂಬಾತ ಗಂಡನ ಸಾವಿಗೆ ಹೆಂಡತಿಯೇ ಕಾರಣ ಅಂತ ಅಪಪ್ರಚಾರ ಮಾಡ್ತಾ ಇದ್ದಂತೆ ಕಿರಾತಕ. ಅವನನ್ನ ಬಿಡಬೇಡಿ, ಮಕ್ಕಳನ್ನ ಸಾಕಿ ಅಂತ ಮೆಸೇಜ್ ಕಳಿಸಿ ಸಾವನ್ನಪ್ಪಿದ್ದಾಳೆ ಪತ್ನಿ ಸ್ವಾತಿ. ಸಮಾಜ ರಕ್ಷಕನಾಗಬೇಕಿದ್ದ ಪೇದೆಯೇ ಭಕ್ಷಕನಾದ ಘಟನೆ ಇದು. ತಿಥಿ ಮುಗಿಸಿ ದೂರು ನೀಡೋಣ ಅಂತ ಹೇಳಿದ್ದ ತಾಯಿಗೆ ಬೇರೆ ದಿಕ್ಕೇ ತೋಚಿಲ್ಲ. ಗಂಡ ಇರದ ಜೀವನ ಬೇಡ ಅಂತ ಪತ್ನಿ ಕೂಡ ಸಾವನ್ನಪ್ಪಿದ್ದಾಳೆ. ಪತಿ ಹೋದ 6 ದಿನಕ್ಕೆ ಪತ್ನಿಯು ವಿಧಿವಶವಾಗಿದ್ದಾಳೆ. ತನ್ನ ಪತಿಯನ್ನ ಹಿಂಬಾಲಿಸಿದ್ದಾಳೆ ಪತ್ನಿ. ಈ ಮೂಲಕ ಒಂದು ತುಂಬು ಸಂಸಾರ ಛಿದ್ರವಾಗಿ ಹೋಗಿದೆ. ಗಂಡ ಇರದ ಜೀವನವೇ ಬೇಡ ಅಂತ ಪತ್ನಿಯು ಸಾವನ್ನಪ್ಪಿದ್ದಾಳೆ. ಏಕೆಂದರೆ ಗಂಡ ಸಾವನ್ನಪ್ಪಿದ್ದ, ಆದರೆ ಗಂಡನ ಸಾವಿನ ನೋವು ಕಾಡ್ತಾ ಇರುವಂತಹ ಸಂದರ್ಭದಲ್ಲೇ ಓರ್ವ ಈ ಸಂದರ್ಭದಲ್ಲಿ ಆ ಮಹಿಳೆಯ ಚಾರಿತ್ರ್ಯ ಹರಣ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದ. ಅದು ಒಬ್ಬ ಪೊಲೀಸ್ ಪೇದೆ. ಆಕೆಯ ಬಗ್ಗೆ ಇಲ್ಲ ಸಲ್ಲದ, ಆ ಹೆಣ್ಣು ಮಗಳ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಹೊರಿಸ್ತಾ ಜನಗಳಿಗೆ ತಪ್ಪು ಮಾಹಿತಿಯನ್ನು ರವಾನಿಸ್ತಾ ಇದ್ದಂತೆ. ಸಾಂತ್ವನ ಹೇಳಬೇಕಿದ್ದಾತ ಆಕೆಯ ಬಗ್ಗೆ ಇಲ್ಲ ಸಲ್ಲದ ನಿಂದನೆ ಮಾಡ್ತಾ ಅಶ್ಲೀಲ ಸಂದೇಶವನ್ನು ಕಳಿಸೋದು, ಒಂಟೆ ಹೆಣ್ಣಿನ ಮನಸ್ಥಿತಿಯ ಜೊತೆ ಕ್ರೂರ ಆಟವಾಡಿದ್ದ ಮೋಹನ್ ಎಂಬಾತ ಗಂಡನ ಸಾವಿಗೆ ಹೆಂಡತಿಯೇ ಕಾರಣ ಅಂತ ಅಪಪ್ರಚಾರ ಮಾಡಿದ್ದ. ಇದರಿಂದ ತೀವ್ರ ಮನನೊಂದ ಆ ಮಹಿಳೆ ಸ್ವಾತಿ ತಾನು ಸಾವನ್ನಪ್ಪಿದ್ದು, ಆ ವ್ಯಕ್ತಿಯನ್ನು ಬಿಡಬೇಡಿ ಅಂತ ಆಕ್ರೋಶ ಹೊರಹಾಕಿದ್ದಾಳೆ. ಸಾವಿಗೂ ಮುನ್ನ ಆಕೆ ಪತ್ರ ಬರೆದಿಟ್ಟಿರುವಂಥದ್ದು. ತಿಥಿ ಮುಗಿಸಿ ದೂರು ನೀಡೋಣ ಎಂದಿದ್ದ ತಾಯಿಗೆ ಮಗಳ ಹೆಣವೇ ಎದುರಾಯಿತು. ಈ ಪ್ರಕರಣ ಸಂಬಂಧ ಭದ್ರಾವತಿ ನ್ಯೂ ಟೌನ್ ಠಾಣೆಯಲ್ಲಿ FIR ದಾಖಲಾಗಿದೆ. ಗಂಡ ಇರದ ಜೀವನವೇ ಬೇಡ ಅಂತ ಪತ್ನಿ ಕೂಡ ಸಾವಿನ ಮನೆ ಸೇರಿದ್ದಾಳೆ. ಗಂಡನನ್ನ ಹಿಂಬಾಲಿಸಿದ್ದಾಳೆ. ಪತಿ ಹೋದ 6 ದಿನಕ್ಕೆ ಪತ್ನಿಯು ವಿಧಿವಶವಾಗಿದ್ದಾಳೆ. ಒಂದು ತುಂಬು ಸಂಸಾರ ಛಿದ್ರವಾಗಿ ಹೋಗಿದೆ. ಇದಕ್ಕೆ ಪ್ರಮುಖ ಕಾರಣ ಆ 3ನೇ ವ್ಯಕ್ತಿ. ಗಂಡ ಸಾವನ್ನಪ್ಪಿದ ದುಃಖದಲ್ಲಿ, ಆ ಶೋಕದಲ್ಲಿದ್ದಂತಹ ಆ ಮಹಿಳೆಯ ಚಾರಿತ್ರ್ಯ ಹರಣ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿರುವಂಥದ್ದು. ಇದರಿಂದ ಮನನೊಂದು ಸ್ವಾತಿ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಸಾಂತ್ವನ ಹೇಳಬೇಕಿದ್ದ ಪೇದೆ ಮೋಹನ್ ಎಂಬಾತ ಆಕೆಯ ಕುರಿತಾಗಿ ಅಪಪ್ರಚಾರ ಮಾಡ್ತಿದ್ದಂತೆ ಗಂಡನ ಸಾವಿಗೆ ಆಕೆಯೇ ಕಾರಣ ಅಂತ ಹೇಳಿದ್ದಲ್ಲದೆ ಆಕೆಯ ಚಾರಿತ್ರ್ಯ ಹರಣ ಮಾಡುವ ಪ್ರಯತ್ನವನ್ನು ಮಾಡಿದ್ದಂತೆ. ಒಂಟೆ ಹೆಣ್ಣಿನ ಮನಸ್ಥಿತಿಯ ಜೊತೆ ಕ್ರೂರ ಆಟವಾಡಿದ್ದ ಮೋಹನನ್ನು ಬಿಡಬೇಡಿ ಅಂತ ಆಕೆ ಈ ಸಂದರ್ಭದಲ್ಲಿ ತಾನು ಸಾವಿಗೆ ಶರಣಾಗಿದ್ದಾಳೆ. ಅವನನ್ನು ಬಿಡಬೇಡಿ, ಮಕ್ಕಳನ್ನು ಸಾಕಿ ಅಂತ ಮೆಸೇಜ್ ಕಳಿಸಿ ಸಾವಿನ ಕೂಪವನ್ನು ಸೇರಿದ್ದಾಳೆ. ಆದರೆ ಸಮಾಜ ರಕ್ಷಕನಾಗಬೇಕಿದ್ದ ಪೇದೆ ಭಕ್ಷಕನಾದ ಘಟನೆ ನಡೆದಿದ್ದು, ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.